ವೀರಶೈವ ಸೇವಾ ಸಮಾಜ ಸಂಘ ವತಿಯಿಂದ ಇವತ್ತು ಬಸವ ಭವನಕ್ಕೆ ಒಂದು ಶಂಕುಸ್ಥಾಪನಾ ಸಮಾರಂಭದ ಕಾರ್ಯಕ್ರಮ. ಇದಕ್ಕೆ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಸಮಾಜದ ತಾಲೂಕಿನ ಅಧ್ಯಕ್ಷರು, ಆತ್ಮೀಯರಾದಂಥ ಮಾನ್ಯ ಶ್ರೀ ನಾಗರಾಜ್ ಅವರೇ, ಹಿರಿಯರಾದಂಥ ನಮ್ಮ ಪಕ್ಷದ ಮುಖಂಡರು, ಮಾರ್ಗದರ್ಶಕರಾದಂಥ ಪ್ರಭುದೇವಣ್ಣವರೇ, ನಮ್ಮ ಡಾಕ್ಟರ್ ಜಯಕುಮಾರ್ ಸರ್ ಅವರೇ, ಎಲ್ಲ ನಮ್ಮ ಸಮಾಜದ ಎಲ್ಲ ಮುಖಂಡಗಳು ಭಾಳಷ್ಟು ಜನ ಇದ್ದೀರಾ. ಎಲ್ಲ ಮುಂದೆ ಈ ಕಡೆ ಪಕ್ಕದಲ್ಲಿ ಮುಂದೆ ಕುಂತಂಥ ಎಲ್ಲ ಸಮಾಜದ ಮುಖಂಡಗಳೇ, ಬೇರೆ ಎಲ್ಲ ಹಂತದ ಜನಪ್ರತಿನಿಧಿಗಳೇ, ಸಾರ್ವಜನಿಕರೇ ಮತ್ತು ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ನಮ್ಮ ನಾಗರಾಜ್ ಅವರು ತಿಳಿಸಿದಂತೆ ಈ ಬಸವ ಭವನಕ್ಕೆ ಸಂಬಂಧಿಸಿದಂತೆ ಇವತ್ತು ನಾವು ಶಂಕುಸ್ಥಾಪನಾ ಸಮಾರಂಭ ಮಾಡಿ ನೆರವೇರಿಸಿದ್ದೀವಿ. ಈ ಒಂದು ಕಟ್ಟಡಕ್ಕೆ 1 ಕೋಟಿ ಅನುದಾನವನ್ನು ನಮ್ಮ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದ ಅಡಿಯಲ್ಲಿ 1 ಕೋಟಿ ಅನುದಾನವನ್ನು ಇದಕ್ಕೆ ನಾವೀಗಾಗಲೇ ಕೊಟ್ಟು ನಿರ್ಮಿತಿ ಕೇಂದ್ರದವರಿಗೆ ಮಂಜೂರಾಗಿದೆ. ಅದರ ಜೊತೆಗೆ ಬಹುಶಃ ಸಮಾಜದವರು ಸೇರಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಆ ಒಂದು ಕೋಟಿ ಅನುದಾನದ ಜೊತೆಗೆ ಅವರು ಇನ್ನೂ ನಿರ್ಮಾಣ ಮಾಡ್ತಾ, ಅದ್ರ ಜೊತೆಗೆ ಸೇರಿ ಇನ್ನೂ ದೊಡ್ಡ ಒಂದು ಕಲ್ಯಾಣ ಮಂಟಪವನ್ನು ಮಾಡ್ತೀವಿ, ಬಸವಭವನ ಮಾಡ್ತೀವಿ ಅಂತ ಏನು ಹೇಳಿದ್ದಾರೆ. ಅದಕ್ಕೆ ಅದು ಸರಿಯಾದ ರೀತಿಯಲ್ಲಿ ನೆರವೇರಲಿ, ಅದಕ್ಕೆ ಬೇಕಂತ ನಿರ್ಮಿತಿ ಕೇಂದ್ರವ್ರ ಜೊತೆಗೆ ಸಹಯೋಗದೊಂದಿಗೆ ಈ ಕಟ್ಟಡ ಬೇಗ ಪ್ರಾರಂಭ ಆಗಲಿ, ಉತ್ತಮ ಗುಣಮಟ್ಟದ. ಈಗಾಗಲೇ ನಾವು ಈ ನಗರದಲ್ಲಿ ಬೇರೆ ಬೇರೆ ಸಮುದಾಯ ಭವನಗಳನ್ನು ಭಾಳಷ್ಟು ಈಗಾಗಲೇ ಮಾಡಿದ್ದೀವಿ. ಅವು ಉದ್ಘಾಟನೆ ಕೂಡ ರೆಡಿಯಾಗಿದ್ದಾವೆ. ಕಾರಣಾಂತರಗಳಿಂದ ಮುಖ್ಯಮಂತ್ರಿಗಳಿಂದ ಉದ್ಘಾಟನೆ ಮಾಡಬೇಕಂತೇಳಿ ಸುಮಾರು 3-4 ತಿಂಗಳಿಂದ ಮುಂದಕ್ಕೆ ಹೋಗಿದೆ. ರಾಜಕೀಯ ಆಗುವಗಳು ಬೇರೆ ಬೇರೆ ರೀತಿಯಲ್ಲಿ ಶೀಘ್ರವಾಗಿ ಏನು ಹೊಸ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಅವರಿಂದ ಬೇಗನೆ ಕಾರ್ಯಕ್ರಮ ಈಗಾಗಲೇ ನಿಮಗೆ ಕಣ್ಣು ಮುಂದೆ ಕಾಣ್ತಾ ಇದ್ದೀವಿ. ಇಲ್ಲೇ ಇದು ಯಾದವ ಸಮಾಜದ ಒಂದು ಶ್ರೀಕೃಷ್ಣ ಭವನ, ಅದು ಲಂಬಾಣಿ ಭವನ, ಬಂಜಾರ ಸಮುದಾಯ ಭವನ, ಜೊತೆಗೆ ಅಂಬೇಡ್ಕರ್ ಜಗಜೀವನ್ ರಾಮ್ ಭವನ, ಕನಕ ಭವನ, ಆಮೇಲೆ ಇದು ಬೋವಿ ಭವನ, ಆಮೇಲೆ ವಾಲ್ಮೀಕಿ ಭವನ, ಒಟ್ಟು 6 ಭವನಗಳು ರೆಡಿಯಾಗಿದೆ. ಅದರ ಜೊತೆಗೆ ಇದನ್ನು ಫೌಂಡೇಶನ್ ಈಗಾಗಲೇ ಕೆಲಸ ನಡೀಲಿ ಅನ್ನೋ ಉದ್ದೇಶ ಪೂಜೆ ಮಾಡಿದ್ವಿ. ಅವತ್ತು ಸಾಂಕೇತಿಕವಾಗಿ ಒಂದು ಮುಖ್ಯಮಂತ್ರಿಗಳಿಂದನೂ ಕೂಡ ಅಡಿಗಲ್ ಸಮಾರಂಭನ ಮಾಡೋಂಥದ್ದು ಪ್ರೋಟೋಕಾಲ್ ಪ್ರಕಾರ ಮಾಡೋದು. ಇವತ್ತು ಪೂಜಾ